ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಲ್ಲಿ, ನಿಮ್ಮ ಅಕ್ಕನಿಗೂ ಭಾವನಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಹ್ಞೂ ಅಜ್ಜಿ. ಇಲ್ಲಮ್ಮ, ಒಳ್ಳೆದಾಗಲಿ. ಒಳ್ಳೆದಾಗ್ಲಿ. ಮಲ್ಲಿಯವರೇ, ಅವಾಗವಾಗ ಫೋನ್ ಮಾಡ್ತಾ ಇರಿ. ಮಾಡ್ತೀನಿ ಅಜ್ಜಿ. ನಾನು ಹೋಗ್ತೀನಿ. ಬಿಡ್ತು ಅನ್ನು. ಯಾವಾಗಲೂ ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಬೇಕು. ಸರಿ ಆಯಿತು ನೋಡು, ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡು, ಚೆನ್ನಾಗಿ ವಿಶ್ರಾಂತಿ ತಗೋ ಆಯ್ತಾ? ಸರಿ, ಹೋಗ್ಬಿಟ್ಟು ಬಾ. ಜೈ ಬೈ. ನೋಡು, ಈಗ ನೀನು ಬರೀ ಅವಳ ಗಂಡನಾಗ ಅವಳ ಜೊತೆ ಹೋಗ್ತಾ ಇಲ್ಲ, ಒಬ್ಬ ಕೇರ್ ಟೇಕರಾಗಿ ಹೋಗ್ತಾ ಇದೆಯಾ. ಅವಳನ್ನ ಚೆನ್ನಾಗಿ ನೋಡ್ಕೊ, ಯಾವಾಗಲೂ ಅವಳ ಜೊತೆಗೇ ಇರು. ಅವಳಿಗೆ ನಾವು ಎಷ್ಟೇ ಮೆಡಿಸಿನ್ಸು, ಟಾನಿಕ್ಸು, ವಿಟಮಿನ್ಸ್ ಕೊಟ್ಟರು ನೀನು ಕೊಡೋ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ಆ ಕೊರತೆಯನ್ನು ನೀನು ತುಂಬಬೇಕು. ಅವಳಿಗೆ ಅದು ಬಹಳ ಇಂಪಾರ್ಟೆಂಟು. ಈಗ ನೀನೇ ಅವಳಿಗೆಲ್ಲನೂ. ಅರ್ಥ ಆಯ್ತಾ? ಶೋರ್ ಬ್ರೋ, ಮಲ್ಲಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಪ್ರಾಮಿಸ್. ಗುಡ್, ನಾವು ಅದನ್ನೇ ಬಯಸೋದು. ಬ್ರೋ, ನಾನೆಲ್ಲ ತಪ್ಪುಗಳನ್ನ ಸರಿ ಮಾಡ್ಕೋತೀನಿ. ಸಾರಿ. ಒಳ್ಳೆದಾಗಲಿ, ಹೋಗ್ಬನ್ನಿ. ಅದಕ್ಕೆ ಹೊಡ್ತೀವಿ. ಹುಷಾರು. ಬರ್ತೀನಿ. ಹಾಂ. ಹಾಂ, ಕೂತ್ಕೊಂಬ ಮೆಲ್ಗೆ. ಬರ್ತೀನಿ. ಏ, ಗಾಡಿ ಮೆಲ್ಗೊಡ್ಸಪ್ಪ. ಹುಷಾರು ಕಣಪ್ಪ. ಅದು ಯಾಕೆ ಸುಮ್ಮನಾಗ್ಬಿಟ್ಟೆ? ಅದೇನು ಅಂತ ಹೇಳು. ಹೇಳಿದ್ರೆ ನಿನ್ನೇನು ಅನ್ಕೊಳ್ಳಲ್ಲ ತಾನೆ? ನಿಮ್ಮನ್ನ ಹಾಗೆಲ್ಲ ಅನ್ಕೋತೀನಾ? ಪರವಾಗಿಲ್ಲ, ಹೇಳಿ. ಸರಿ, ಇಷ್ಟು ಗ್ಯಾರಂಟಿ ಕೊಟ್ಮೇಲೆ ಹೇಳ್ತೀನಿ. ಗಿಳಿಯ, ನೀನು ಜಯದೇವ್ನ ಕಂಟ್ರೋಲ್ ಮಾಡೋ ಬದಲು ವಿಷಯ ಹಿಂಗೆ ಅಂತ ಮಲ್ಲಿಗೂ ಹೇಳೋದು ಒಳ್ಳೇದು ಕಣ. ಯಾಕೆಂದರೆ ಅವಳಿಗೂ ವಿಷಯ ಗೊತ್ತಿರಬೇಕು. ಆಗಲೇ ಎಲ್ಲ ಸರಿ ಹೋಗೋದು. ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಕಣ ಆನಂದ್. ಈಗ ನಾವೇನಾದ್ರೂ ಹೋಗಿ ಹೇಳಿದ್ರೆ ಮಲ್ಲಿ ಅದನ್ನ ನಂಬಲ್ಲ. ಅವಳು ಜಯದೇವ್ರನ್ನ ಅಷ್ಟೊಂದು ಪ್ರೀತಿಸ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದ್ಸತಿ ನನಗೆ ಏನನ್ಸುತ್ತೆ ಗೊತ್ತಾ, ಪ್ರೀತಿ ಅನ್ನೋದು ಮಂಕು ಬೂದಿ ಇದ್ದಾಗೆ. ಜಯದೇವು ಆ ಮಲ್ಲಿ ಕಣ್ಣಿಗೆ ಮಂಕು ಬೂದಿ ಏರಿಸ್ತಾ ಇದ್ದಾನೆ. ಆದ್ರೆ ಅದು ಅವಳಿಗೆ ಅರ್ಥ ಆಗ್ತಿಲ್ವಲ್ಲ. ನಾವೇನೇ ಹೇಳಿದ್ರು ಅವಳು ಕೇಳೋ ಸ್ಥಿತಿಯಲ್ಲಿಲ್ಲ. ನಾವೇನಾದ್ರೂ ಹೇಳಕ್ ಹೋದ್ರೆ ನಾವೇ ಕೆಟ್ಟವರಾಗ್ಬಿಡ್ತೇವೆ. ಏನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅದಕ್ಕೆ ಏನೋ ಒಂದು ಹೇಳಕ್ಕೆ ಹೋಗಿರ್ತಾರೆ, ಅದನ್ನ ಅವಳು ಇನ್ನೇನೋ ತಿಳ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ಅಷ್ಟೇನೆ. ಗೆಳೆಯ, ಈಗಿನ ಕಾಲದ ಹುಡುಗಿರು ಒಂಥರ ವಿಚಿತ್ರ ಕಣ. ಯಾರಿಗೂ ಏನು ಬುದ್ಧಿ ಹೇಳಂಗೇ ಇಲ್ಲ. ಹಾಗಂತ ನಾವು ಸುಮ್ಮನೆ ಇದ್ರೆ ತಪ್ಪಾಗುತ್ತೆ. ಆದರೆ ನಾವು ತಪ್ಪು ಮಾಡಬಾರ್ದಲ್ವ ಗೆಳೆಯ? ಇವಳು ಗಂಡನ್ನೇ ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಇವನ್ ಲೀಲೆಗಳು ಅವಳಿಗೂ ಗೊತ್ತಾಗ್ಬೇಕಲ್ವೇನಾ? ಅದಕ್ಕೆ ಹೇಳ್ತಿದ್ದೀನಿ ಭೂಮಿಕಾ, ಮಲ್ಲಿ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡು. ಬೇಡ ಅಪ್ಪಣ್ಣ ಅವ್ರೆ, ಡೆಲಿವರಿ ಆಗೋ ತನಕ ಅವಳಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ. ಈಗ ಸದ್ಯಕ್ಕೆ ಅವಳು ಸಾಧ್ಯವಾದಷ್ಟು ಖುಷಿಯಾಗಿರ್ಬೇಕು, ಅದನ್ನೇ ನಾನು ಬಯಸೋದು. ನೋಡು, ನೀನು ಅವಳ ಬಗ್ಗೆ ಎಷ್ಟು ಒಳ್ಳೇದನ್ನು ಬಯಸ್ತಿದ್ಯಾ, ಆದರೆ ಅವಳು ನೋಡು ನಿನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಎಲ್ಲಿ ಬಿಡ, ಎಷ್ಟೇ ಆದ್ರೂ ಮಕ್ಕಳಲ್ವಾ, ಅವಳ ಹೊಟ್ಟೆಯಲ್ಲಿ ಮಗು ಇರ್ಬೋದು, ಆದರೂ ಇನ್ನೂ ಚಿಕ್ಕವಳು, ಅನುಭವ ಕಡಿಮೆ. ಇದೇ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ದೊಡ್ಡವರಾಗಿ ಅವ್ರನ್ನ ಕ್ಷಮಿಸ್ಬೇಕಲ್ವ ನಾವು?
ಅಷ್ಟೇ ನಾವು ಮಾಡಬೇಕಾಗಿರೋದು. ನೀನು ಹೇಳೋದು ಒಂಥರ ಸರಿನೇ. ಒಂದೊಂದು ಸರ್ತಿ ಡಿಸಿಷನ್ ತಗೊಳ್ಳದೇ ಇರೋದು ಒಳ್ಳೆ ಡಿಸಿಷನ್ನೇ. ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿ PV ನರಸಿಂಹರಾವ್ ಅವರು ಹೇಳಿದೊಂದು ಮಾತು ನೆನಪಾಗುತ್ತೆ. ನಾಟ್ ಟೇಕಿಂಗ್ ಎ ಡಿಸಿಷನ್ ಈಸ್ ಆಲ್ಸೋ ಎ ಗ್ರೇಟ್ ಡಿಸಿಷನ್ ಅಂತ. ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ಬಿಡೋದು ತುಂಬ ಒಳ್ಳೆಯದೇ ಗೆಳೆಯ. ಕೂತ್ಕೊಳ್ರಿ. ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಲ್ಲ? ನಾನು ಅವ್ರಗಳ ಬಗ್ಗೆ ಮಾತಾಡಿದ್ದೇನ? ತಲೆ ಕೆಡಿಸ್ಕೊಬೇಡಿ ಬಿಡ್ರಿ. ಇಲ್ಲ ಗೌತಮವ್ರೆ, ಅದು ಬರೀ ಅವ್ರು ಆಡಿರೋ ಮಾತಾಗಿರ್ಲಿಲ್ಲ. ಇಂಥ ವಿಷಯದಲ್ಲಿ ನಮ್ಮ ಸೊಸೈಟಿ ಹೇಗೆ ನಡ್ಕೊಳ್ಳುತ್ತೆ, ಹೇಗೆ ಮಾತಾಡುತ್ತೆ ಅನ್ನೋದನ್ನ ಅದು ತೋರಿಸುತ್ತೆ. ಇವತ್ತು ಅವರೇನೋ ಮಾತಾಡಿದ್ದಾರೆ, ನಾಳೆ ಇನ್ಯಾರೋ ಇನ್ನೇನೋ ಕೇಳ್ತಾರೆ. ಕೊನೆಗೊಂದಿನ ಈ ವಿಷಯದ ಬಗ್ಗೆ ನಮ್ಮ ಮನೇಲೇ ಒಂದು ಚರ್ಚೆ ಶುರು ಆಗುತ್ತೆ. ಅದನ್ನು ಫೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು ನಮಗೇನು ಅಲ್ಲದೆ ಇರ್ಬೋದು, ಆದರೆ ನಮ್ಮ ಸುತ್ತಮುತ್ತ ಇರೋರಿಗೆ, ನಮ್ಮ ಮನೆಯವ್ರಿಗೆ ತುಂಬಾ ದೊಡ್ಡದಾಗುತ್ತೆ. ಅವ್ರು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನಂತ ಉತ್ತರ ಕೊಡ್ತೀವಿ? ಅವ್ರಿಗೂ ಇದೇ ರೀತಿ ಹೇಳ್ತೀರಾ? ಇದೇ ಉತ್ತರ ಕೊಡ್ತೀರಾ? ಇಷ್ಟು ದಿನ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇದ್ಯಾವುದೂ ನಮ್ಮ ಮೈಂಡ್ಗೆ ಬಂದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆಗಿರಲಿ ಅಥವಾ ಒಂದು ಕೊರತೆ ಅಂತಾನೂ ನಮಗನ್ನಿಸ್ಲಿಲ್ಲ. ಆದರೆ ಇವತ್ತು ಅಷ್ಟೆಲ್ಲ ಆದಮೇಲೆ ನಾವು ಯಾಕೆ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ನಾವೊಂದ್ಸಲ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂತ ಅನ್ಕೋತಿದ್ದೀನಿ. ಚೆಕಪ್ಪ? ಹಾಂ, ಅದರಲ್ಲಿ ಏನಿದೆ ನೋಡಿ, ನನಗೆ ಈ ವಿಷಯದಲ್ಲಿ ಯಾವ ಸಂಕೋಚನೂ ಇಲ್ಲ. ನಾವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿದ್ರೆ ಮಗು ಯಾಕೆ ಆಗ್ತಿಲ್ಲ, ಏನು ಸಮಸ್ಯೆ ಅಂತ ತಿಳ್ಕೊಳ್ಬೋದಲ್ವಾ? ಒಂದು ಕ್ಲಾರಿಟಿ ಸಿಗುತ್ತೆ. ಪ್ಲೀಸ್ ಒಂದ್ಸಲ ಚೆಕಪ್ ಮಾಡಿಸೋಣ. ಅದು ಓಕೆ ಅದು, ಬಟ್ ಅವ್ರು ಯಾರೋ ಮೂರನೇವ್ರು ಏನೋ ಮಾತಾಡ್ತಾರೆ ಅಂತ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ ರೀ, ಮಕ್ಕಳು ಆದರೆ ಆಗುತ್ತೆ, ಇಲ್ಲದೇ ಇದ್ರಿಲ್ಲ. ಆಗೋದು ಎಷ್ಟು ಕಾಮನ್ನು, ಆಗದೆ ಇರೋದು ಅಷ್ಟೇ ಕಾಮನ್ನು. ಒಬ್ಬೊಬ್ರಿಗೆ ಒಂದೊಂಥರ. ಅದಕ್ಕೆ ಯಾಕೆ ನಾವು ಟೆನ್ಷನ್ ಮಾಡ್ಕೋಬೇಕು? ದೇವ್ರು ಕೊಟ್ಟಾಗಲಿ ಬಿಡ್ರಿ. ನೀವು ಹೇಳೋದೆಲ್ಲ ಸರಿನಾ ಗೌತಮವ್ರೆ, ಆದರೆ ಈ ವಿಷಯನ ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ವಲ್ಲ. ಪ್ಲೀಸ್, ನನ್ನ ಸಮಾಧಾನಕ್ಕೋಸ್ಕರನಾದರೂ ಹೋಗ್ಬರೋಣವಾ? ಮಕ್ಕಳು ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದ್ಯಾ? ನಿಮಗಿಲ್ವಾ? ನನಗೆ ಗೊತ್ತು ನಿಮಗೆ ಮಕ್ಕಳಂದ್ರೆ ಎಷ್ಟು ಆಸೆ ಅಂತ. ಇಬ್ರಿಗೂ ಆಸೆ ಇರಬೇಕಾದ್ರೆ ನಾವು ಯಾಕೊಂದು ಡಾಕ್ಟರ್ ಒಪಿನಿಯನ್ ತಗೋಬಾರ್ದು? ಬಟ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.